ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ನಾವು ಇವತ್ತು ಮನೇಲಿದ್ದೀನಿ. ನಿನ್ನೆ ಊರಿಂದ ಬಂದ ತಕ್ಷಣ ಫುಲ್ ಸುಸ್ತಾಗ್ಬಿಟ್ಟಿದ್ದೆ. ಎಲ್ಲ ರಿಯಾಕ್ಷನ್ ವಿಡಿಯೋ ಎಲ್ಲ ಮಾಡಿ ನೋಡೋರೆಲ್ಲ ರಿಯಾಕ್ಷನ್ ವಿಡಿಯೋ ಹೇಗಿರುತ್ತೆ ಅಂತ ನೋಡಿಲ್ಲ ಅಂದರೆ ನಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ನೋಡ್ಕೊಳ್ಳಿ. ಇವತ್ತು ಏನಪ್ಪ ಅಂದರೆ, ಇವತ್ತು ನಮ್ಮ ಅಂಕಲ್ದು ಒಂದು ಶಾಪ್ ಇದೆ ಇಲ್ಲೇ ನಮ್ಮ ಊರಲ್ಲಿ. ಅವ್ರದ್ದು ಇವತ್ತು ಶಾಪ್ ಓಪನಿಂಗ್ ಇದೆ ಅಂತೆ, ಅದಕ್ಕೆ ಕರೆದಿದ್ದಾರೆ ನಮಗೆ ಬನ್ನಿ ಅಂತ. ಹೋಗ್ಬೇಕು ಗೈಸ್, ಅಲ್ಲಿ ಏನಾದರೂ ಹೋಗಿ ನೋಡೋಣ ಅಂತ. ಈಗ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ನಾನು ಟೀ ಮಾಡ್ತಾಯಿದ್ದೀನಿ ಗೈಸ್. ನಾನು ನಮ್ಮ ಅಣ್ಣ ಇರೋದು ಮನೇಲಿ ಟೀ ಮಾಡ್ಕೊಂಡು ಕುಡ್ಕೊಂಡು ಆದಷ್ಟು ಬೇಗ ಫ್ರೆಶ್ ಅಪ್ ಆಗಿ ಹೊರಡ್ಬೇಕು ಗೈಸ್. ಹೊರಟು ನೋಡೋಣ ಅಂತ. ಅಲ್ಲಿ ಶಾಪ್ ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲ ಇನ್ನೂ ಕರೆಕ್ಟಾಗಿ. ಅಲ್ಲಿ ಹೋಗ್ಬಿಟ್ಟು ನೋಡೋಣ ಅಂತ. ಇನ್ನೂ ತಿಂಡಿ ಬೇರೆ ಮಾಡಿಲ್ಲ, ನೋಡೋಣ. ಹೊರಗಡೆ ಏನಾದರೂ ತಿನ್ಕೊಂಡು ಹೋದರೆ ಹೋಗಬೇಕು, ಇಲ್ಲಾಂದರೆ ಮನೇಲಿ ಏನಾದರೂ ಮಾಡಿದ್ರೆ ಮಾಡಬೇಕು. ಸೊ ಗೈಸ್, ಸ್ಟೇ ಟ್ಯೂನ್ ಗೈಸ್. ಸೊ ಗೈಸ್, ಇವತ್ತಿನ ನನ್ನ ಔಟ್ಫಿಟ್ಟು ಸ್ವಲ್ಪ ಬ್ಯಾಗಿ ಟೈಪ್ ಇದೆ, ತೋರಿಸ್ತೀನಿ. ಆಕಾಶ ಇದು ತೋರಿಸಿ. ಹಿಂಗೆ ಬಿಟ್ಕೊಂಡು ಬಂಗಾರಿ ಓಯ್ ಹಿಂಗೆ ಹಿಡ್ಕೊ. ಫ್ರಂಟ್ ಕ್ಯಾಮ್ರಾ ಇದೆ, ಸ್ವಲ್ಪ ಹಿಂದಕ್ಕೆ ಪೂರ. ಹಾಂ, ಸ್ವಲ್ಪ ಕೆಳಗೆ ಮಾಡು. ಹಾಂ. ಸೊ ನೋಡಿ ಈಗ ಈ ಥರ ಬ್ಯಾಗಿ ಹೋಗ್ಬಿಟ್ಟಿದೆ. ಈಗ ನಮ್ಮ ಅಂಕಲ್ದು ಒಂದು ಶಾಪ್ ಓಪನಿಂಗ್ ಇದೆ, ಅದಕ್ಕೆ ಹೋಗ್ಬೇಕು. ರೆಡಿಯಾಗಿ ಬಿಡೋಣ ಗೈಸ್. ಇನ್ನೂ ತಿಂಡಿ ಮಾಡಿಲ್ಲ ಗೈಸ್, ತಿಂಡಿ ಮಾಡಿಕೊಂಡು ಹೋಗೋದು ಈಗ. ಗೈಸ್ ತಲೆನೋ ಹೋಗ್ಬಿಟ್ಟಿತ್ತು, ಏನೋ ಆರ್ಡ್ರ್ ಮಾಡೋಕ್ಕಿದೆ. ನಮ್ಮಮ್ಮ ಆರ್ಡ್ರ್ ಮಾಡೋಕ್ಕಿದ್ರೆ ತಗೊಳ್ಳೋಷ್ಟರಲ್ಲಿ ಸಾಕಾಗೋಗಿದೆ. ನಮ್ಮಮ್ಮ ಬೇರೆ ಮನೇಲಿಲ್ಲ, ಇದೊಂದು ಬೇರೆ ಆರ್ಡ್ರು. ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ, ಆದರೂ ಹಂಗೆ ಮಾಡಿ ತೊಗೊಂಡಿದ್ದೀನಿ ಗೈಸ್. ಗೈಸ್, ನಮ್ಮ ಅಂಕಲ್ದು ಶಾಪ್ ಓಪನಿಂಗ್ ಇರೋದು 10:30 ಆಯಿತು. ಈಗ 11:15 ಆಗಕ್ಕೆ ಬಂತು, ಇನ್ನೂ ಹೋಗಿಲ್ಲ. ಏನಂತಾರೋ ಏನೋ ನೋಡ್ಬೇಕು ಗೈಸ್. ಇನ್ನೂ ತಿಂಡಿನೇ ಮಾಡಿಲ್ಲ, ತಿಂಡಿ ಮಾಡಿಕೊಂಡು ಹೋಗ್ಬೇಕು ಗೈಸ್. ಇನ್ನೂ ಎಷ್ಟಾಗುತ್ತೋ ಏನೋ ಟೈಮು, ನೋಡೋಣ ಅಂತ. ತಿಂಡಿ ಮಾಡ್ಕೊಂಡು ಹೋಗ್ಬೇಕು. ಬಂಗಾರಿ ಯೋಯ್ ಬಂಗಾರಿ, ಹಿಡೀರಿ ಅದಕ್ಕೆ. ಇಲ್ಲಿ ಬಂದು ಕುಂತ್ಬಿಡೋದನ? ಹಾಂ, ಎಷ್ಟು ಬಂದು ಕುಂತ್ಬಿಡ್ತಿ? ಏನು ಮಾಡತ್ತೀರಿ ನೀವು? ಅಲ್ಲೆ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  ಬಂಗಾರ ಗುಂಡಿ, ಏನು ಮಾಡತ್ತೀರಿ ನೀವು? ಸುಮ್ಮ ಕುಂತೀರಿ ನೀವು? ಕುಂದಿರಿ ಗೈಸ್. ಈಗ ತಾನೇ ನಮ್ಮ ಅಂಕಲ್ ಕಾಲ್ ಮಾಡಿದ್ರು, ನಾನು ಬೇರೆ ಇಲ್ಲಿ ಚಿತ್ರಾನ್ನ ಮಾಡ್ಕೊಂಡು ಕೂತಿದ್ದೀನಿ ಗೈಸ್. ಈಗ ಇದನ್ನ ಮಾಡಿಬಿಟ್ಟು ತಿನ್ಕೊಂಡು ಹೋಗ್ಬೇಕು ಗೈಸ್. ಗೈಸ್ ಈಗ ತಾನೇ ಅಲ್ಲಿ ನಮ್ಮ ಅಂಕಲ್ದು ಒಂದು ಶಾಪ್ ಓಪನಿಂಗ್ ಇದೆ ಅಂತ ಹೋಗ್ಬಿಟ್ಟು ತೋರಿಸ್ತೀನಿ ಗೈಸ್ ನಿಮಗೂ. ಓಪನಿಂಗ್ ಮಾಡ್ತಾಯಿದ್ದೀರಿ ಈಗ, ನೋಡಬೇಕು. ಹೋಗ್ಬೇಕು ನಾನೀಗ. ಇಲ್ಲಿಂದ ಒಂದು ಸ್ಟಾಪ್ ಇದೆ ಗೈಸ್, ಅಲ್ಲಿಂದ ಆಟೋ ಹತ್ತಿ ಹೋಗ್ಬೇಕು ಗೈಸ್. ಬಂಗಾರಿ ಓಯ್ ಟಾಟಾ. ಬರ್ತೀನಿ ಗೈಸ್, ಹೋಗ್ಬೇಕು ಗೈಸ್. ಈಗ ಹೋಗಿ ತೋರಿಸ್ತೀನಿ ಬನ್ನಿ ಗೈಸ್. ನಮ್ಮ ಮನೆ ಹತ್ರ ರೇಷನ್ ಅಂಗಡಿ ಇದೆ. ರೇಷನ್ ತೊಗೊಳಕ್ಕೆ ಇಲ್ಲಿಂದ ಅಲ್ಲಿವರೆಗೂ ಇದಿದೆ ಗೈಸ್ ಲೈನು. ಗೈಸ್ ಇಲ್ಲಿಂದ ಆಟೋ ಹತ್ಕೊಂಡು ಹೋಗ್ಬೇಕು, ಹೋಗೋಣ ಬನ್ನಿ. ಈಗ ತಾನೇ ಹೇಳ್ಕೊಂಡು ಹೋಗ್ತಾ ಇದ್ದೀನಿ.
ಅಂಕಲ್ ಶಾಪ್ ಎಲ್ಲಿದೆ ನೋಡ್ಬೇಕೀಗ. ಗೈಸ್ ನಮ್ಮ ಅಂಕಲಿಗೆ ಕಾಲ್ ಮಾಡಿದ್ದೆ, ಈ ದರ್ಗಾ ಹತ್ರ ಬಂದು ಕಾಲ್ ಮಾಡು ಅಂತ ಹೇಳಿದ್ರು. ಕಾಲ್ ಮಾಡ್ತೀನಿ ಗೈಸ್. ಈಗ ಇಲ್ಲೇ ರಿಲಯನ್ಸ್ದು ಇದು ಸ್ಮಾರ್ಟ್ ಪಾಯಿಂಟ್ ಹತ್ರ ಬಂದು ಕಾಲ್ ಮಾಡು ಅಂತ ಹೇಳಿದ್ರು. ಮಾಡ್ಬೇಕು ಗೈಸ್, ಕಾಲ್ ಮಾಡಿ ಸರಿ ಬರ್ತೀನಿ ಅಂದಿದ್ದಾರೆ ಪಿಕ್ ಮಾಡೋಕ್ಕೆ. ನೋಡೋಣ ಗೈಸ್, ಇಲ್ಲ ಅದೇ ಶಾಪ್ ಗೈಸ್, ಬಂದಿದ್ದೀನಿ ಈಗ. ಎಲ್ಲಿ ರೀ? ಆಂಟಿ ಮನೆಗೆ ರೀ ಅಣ್ಣ? ಇಲ್ಲೇ 15 ನಂಬರ್ ಸತ್ರ ಹೋಗ್ತೀರಿ ನಮ್ದಲ್ಲ ಅಣ್ಣ ಅವ್ರು. ಹಾಂ ಗೈಸ್, ಈಗ ತಾನೇ ಬಂದಿದ್ದೀನಿ. ನೋಡ್ಬೇಕು, ಇದಲ್ಲ ಗೈಸ್, ಇದಲ್ಲ, ಇಲ್ಲಿ ಒಳಗಡೆ ಬೇರೆ ಇನ್ನೊಂದು ಇದೆ ಗೈಸ್, ಒಳಗಡೆ ಹೋಗ್ಬೇಕು. ಆಯ್ತು ರೀ ಅಂಕಲ್, ಓಪನಿ ಹಾಂ ರೀ. ಇಲ್ಲ ಎಲ್ಲ ಡೋರ್ ಡೆಲಿವರಿನೇ ಕೊಡ್ತೀವಿ. ಈಗ ನಮ್ಮ ಹುಡುಗರು ನಮ್ದು ಏನು ಬಿಲ್ ಕಳಿಸ್ತೀವಿ, ಯಾವ ಪಾರ್ಟಿ ಡೆಲಿವರಿ ಕೊಟ್ಟು ಕಳಿಸ್ತೀವಿ ಮಾಡಕ್ಕೆ ಏನಿಲ್ಲ, ಡೋರ್ ಡೆಲಿವರಿ ಅಷ್ಟೇ. ಗೈಸ್ ಬಂದಿದ್ದೀನಿ, ಎಲ್ಲ ಓಪನಿಂಗ್ ಆಗಿದೆ ಗೈಸ್. ಇದೆ ಗೈಸ್, ನ್ಯೂ ತರುಣ್ ರೋಡ್ ಲೈನ್ಸ್, ನ್ಯೂ ತರುಣ್ ರೋಡ್ ಲೈನ್ಸ್ ಅಂತ ಗೈಸ್. ಇವ್ರದ್ದು ಏನಪ್ಪ ಅದು ಗೂಡ್ಸ್ದು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಗೈಸ್. ಗೂಡ್ಸ್ ಎಲ್ಲ ಟ್ರಾನ್ಸ್ಪೋರ್ಟು ಒಂದು ಏನಪ್ಪ, ಒಂದು ಡಿಸ್ಟಿಕ್ಕಿಂದ ಇನ್ನೊಂದು ಡಿಸ್ಟಿಕ್ಕಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಇವ್ರದ್ದು ಮೇನ್ ಇರೋದು ಹುಬ್ಳಿ ಗೈಸ್, ಹುಬ್ಳಿಯಲ್ಲಿರೋದು. ಇಲ್ಲಿ ಬಾಗಲಕೋಟೆಯಲ್ಲಿ ಅವ್ರದ್ದೊಂದು ಸಣ್ಣ ಬ್ರ್ಯಾಂಚ್ ಸ್ಟಾರ್ಟ್ ಮಾಡಿದ್ದಾರೆ. ಇವ್ರದ್ದು ನಿಮ್ಗೇನಾದರೂ ಟ್ರಾನ್ಸ್ಪೋರ್ಟ್ ಏನಾದರೂ ಬೇಕಿತ್ತು ಅಂದರೆ ಇವ್ರದ್ದು ನಂಬರು ಕೆಳಗಡೆ ಇಲ್ಲಿ ಹಾಕಿರ್ತೀನಿ ಗೈಸ್, ಕಾಲ್ ಮಾಡಿ ಗೈಸ್. ಅವ್ರಿಗೆ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಇದು ಮಾಡ್ತಾರೆ ಗೈಸ್, ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತಾರೆ. ಗೂಡ್ಸ್ದೇನಾದರೂ ಟ್ರಾನ್ಸ್ಪೋರ್ಟ್ ಇದ್ದರೆ ಏನಾದರೂ ಬೇಕಿತ್ತು ಅಂದರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಗೈಸ್. ನಮ್ಮ ಅಂಕಲ್ದೇ ಗೈಸ್, ನಮ್ಮ ಸ್ವಂತ ನಮ್ಮಮ್ಮ ತಂಗಿಯವರ ಗಂಡನ ಆಫೀಸ್ ಇದು. ಚೆನ್ನಾಗಿದೆ ಗೈಸ್, ಶಾರ್ಟ್ ಆ್ಯಂಡ್ ಸ್ವೀಟ್, ಚಿಕ್ಕದಾಗಿದ್ರು ಚೊಕ್ಕವಾಗಿರುತ್ತಂತಾರಲ್ಲ ಆ ಥರ ಇದೆ, ಚೆನ್ನಾಗಿದೆ ಗೈಸ್. ಗೈಸ್ ಫೈನಲಿ ಬಂದಿದ್ದೆ, ಎಲ್ಲ ಪೂಜೆ ಎಲ್ಲ ಆಗಿತ್ತು. ಸೊ ಫುಲ್ ಸುಸ್ತಾಗ್ತಿದೆ ಗೈಸ್, ಬೇಜಾರಾಗ್ತಿದೆ. ಮನೆಗೆ ಹೋಗಿ ಮಲ್ಕೊಂಡ್ಬಿಡ್ತೀನಿ. ಅಲ್ಲಿದ್ದಾಗ ನಿದ್ದೆನೇ ಆಗಿಲ್ಲ ಗೈಸ್, ಊರಲ್ಲಿದ್ದಾಗ. ಸೊ ಈಗ ಬಂದಾಗಾದ್ರೂ ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಗೈಸ್. ಮನೆಗೆ ಹೋಗ್ಬಿಡ್ತೀನಿ ಈಗ ಗೈಸ್. ಫೈನಲಿ ಮನೆಗೆ ಹೊರಟಿದ್ದೀನಿ ಈಗ, ಹೋಗಿ ಮಲ್ಕೊಂಡ್ಬಿಡ್ತೀನಿ ಗೈಸ್ ಊಟ ಮಾಡಿ. ಫಸ್ಟು ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ ಗೈಸ್. ಈಗ ತಾನೇ ಹೇಳ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ ಮನೆಗೆ ಹೋಗೋಣ. ನಮ್ಮ ಮನೆ ಬೇರೆ ಊರಿಗೆ ಹೋಗ್ತಾನೆ ಈಗ, ಮನೇಲಿ ಯಾರೂ ಇರೋಲ್ಲ, ನಾನು ಒಬ್ಬನೇ. ಲಸ್ಸಿ ತೊಗೊಂಡು ಹೋಗೋಣ ಬನ್ನಿ ಗೈಸ್. ಲಸ್ಸಿ ತೊಗೊಂಡಿದ್ದೀನಿ, ತೊಗೊಂಡು ಮನೆಗೆ ಹೋಗ್ಬೇಕು ಗೈಸ್. ಈಗ ಬೇಸಿಗೆ ಕಾಲ ಈಗ ಸ್ಟಾರ್ಟ್ ಆಗ್ತಿದೆ. ಬಿಸಿಲು ನೋಡಿ ಆ ಪಾಟಿ ಇದೆ, ಬಿಸಿಲು ಫುಲ್ಲು ಬಿಸಿಲು. ಇಷ್ಟಕ್ಕೆ ಸುಸ್ತಾಗ್ತಿದೆ ಈಗ. ಇನ್ನೂ ಒಂದು ಲಸ್ಸಿ ತೊಗೊಂಡಿದ್ದೀನಿ 2, ನನಗೆ ನಮ್ಮ ಅಣ್ಣಂಗೆ. ಮನೆಗೆ ಹೋಗಿ ಕುಡಿದು ಮಲ್ಕೊಂಡ್ಬಿಡ್ತೀನಿ ಗೈಸ್. ಮನೆಗೆ ಬಂದಿದ್ದೀನಿ ಈಗ ನೋಡಿ ಗೈಸ್. ನಮ್ಮ ಬಂಗಾರಿ ಹೆಂಗೆ ವೇಟ್ ಮಾಡ್ತಿರುತ್ತೆ, ಬಂದಮೇಲೆ ಹೆಂಗೆ ಮೈ ಮೇಲೆ ಹಾರುತ್ತೆ ನೋಡಿ ಗೈಸ್. ಈಗ ನೋಡ್ತಿರತ್ತಿ ಈಗಾಗಲೇ ನೋಡಿದ್ವಿ ನೋಡಿ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಬಂಗಾರಿ ಬರ್ತೀನಿ ತಡಿ. ಏನು 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 ಅದು ಅಲ್ಲಿದು
ಹೇಳದ್ನಲ್ಲ ಗೈಸ್, ಈಗ ನೋಡಿ ಮೈ ಮೇಲೆ ಆರತ್ತೀಗ. ಹಾಂ ಏನು ಹಾಂ ಹಾಂ ಹೇಳದ್ನಲ್ಲ. ಸೊ ಓಕೆ ಗೈಸ್, ಆಮೇಲೆ ಸಿಗ್ತೀನಿ ಗೈಸ್. ನಮ್ಮ ಅಣ್ಣ ಊರಿಗೆ ಹೊರಟಿದ್ದಾನೆ ಈಗ. ಚಾರ್ಜರ್ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಗೈಸ್. ಕೊಡೋಕೆ ಹೋಗ್ತಾ ಇದ್ದೀನಿ ಈಗ, ಕೊಟ್ಬಿಟ್ಟು ಬರೋಣ ಅಂತೆ. ಹಾಂ ಇಲ್ಲ ಹಾಕ್ಲೆ, ಫಸ್ಟ್ ಟಿಪ್ ಹಾಕಿರ್ತೀನಿ ನೋಡಿ. ಹೌದೇ ಅಲ್ಲಿ ಕಟ್ಟಿಸ್ಕೊಳ್ಳೇನು ಊಟ ಕಟ್ಸ್ಕೊಂಬರ್ಲಿ. ಹಾಂ ಕಟ್ಸ್ಕೊಂಬರೋದು ಬೇಡ, ಅವನಿಗೆ ಕೇಳು, ಫೋನ್ಪೇ ಮಾಡ್ತಾನಿಲ್ಲ. ಹ್ಞೂ ಬೈ ಬರಲ ಗೈಸ್. ಫೈನಲಿ ನಮ್ಮ ಅಣ್ಣ ಹೋದ, ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ಗೈಸ್ ಈಗ ಮನೇಲಿ ಯಾರೂ ಇಲ್ಲ, ನಾನು ಮತ್ತು ನಮ್ಮ ಬಂಗಾರಿ ಇಬ್ಬರೇ ಇದ್ದೀವಿ ಗೈಸ್. ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಗೈಸ್, ಫುಲ್ ಬೋರ್ ಹೊಡಿತಾ ಇದೆ. ಯಾವುದಾದ್ರೂ ಒಂದು ಮೂವಿ ಹಾಕ್ಬಿಡ್ತೀನಿ ಟಿವಿಲಿ. ಮೂವಿ ಹಾಕ್ಬಿಟ್ಟು ನೋಡ್ತಾ ಮಲ್ಕೊಂಡ್ಬಿಡ್ತೀನಿ ಗೈಸ್. ನಾನು ಮತ್ತು ನಮ್ಮ ಬಂಗಾರಿ ಇಬ್ಬರೇ ಇದ್ದೀವಿ. ಫುಲ್ಲು ಮನೆಯೆಲ್ಲ ಗಲೀಜಾಗಿದೆ. ಏನು ಮಾಡಬೇಕು, ಕ್ಲೀನ್ ಮಾಡೋಣ ಅಂತ ಅನ್ಕೋತಿದ್ದೀನಿ. ಸ್ವಲ್ಪ ನಂಗೆ ತಲೆನೋಯಿಸ್ತಾ ಇದೆ ಗೈಸ್, ಅದಕ್ಕೆ ಮಲ್ಕೊಂಡಿದ್ದು ಆಮೇಲೆ ಕ್ಲೀನ್ ಮಾಡಿದ್ರೆ ಆಯ್ತು ಅಂತ ಮಲ್ಕೋತೀನಿ ಗೈಸ್. ಈಗ ಮಲ್ಕೊಂಡು ಸಿಗ್ತೀನಿ ಗೈಸ್. ಫುಲ್ಲು ಹೊಟ್ಟೆ ಹಸಿತಾ ಇತ್ತು, ಮನೇಲಿ ಏನೂ ಇರಲಿಲ್ಲ. ಫ್ರಿಜ್ಜಲ್ಲಿ ನೋಡಿದೆ ಏನಿತ್ತು ಅಂತ, ವಾಟರ್ ಮೆಲನ್ ಇತ್ತು. ಸುಮ್ಮನೆ ಕಟ್ ಮಾಡ್ಕೊಂಡು ತಿಂತಾಯಿದ್ದೀನಿ ಗೈಸ್, ಕಟ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಫುಲ್ ಕೋಲ್ಡ್ ಆಗಿದೆ ಗೈಸ್, ಕೋಲ್ಡು ಫುಲ್ಲು. ಹೊರಗಡೆ ಬಿಸಿಲು ಅಂತ ಇದರಲ್ಲಿ ನಾನು ವಾಟರ್ ಮೆಲನ್ ತಿಂತಾಯಿದ್ದೀನಿ ಗೈಸ್. ಕೋಲ್ಡ್ ಆಹಾ. ಗೈಸ್ ನಮ್ಮ ಬಂಗಾರಿ ಏನು ತಿಂತಲ್ಲ ಬೆಳಗ್ಗೆಯಿಂದ. ಈಗ ಹೋಗಿ ಚಿಕನ್ ತೊಂಬರ್ಬೇಕು ಗೈಸ್. ಚಿಕನ್ ತೊಂಬರ್ತೀನಿ ಗೈಸ್. ಓಯ್ ಏನು ಮಾಡತ್ತೀರಿ ನೀವು ಇಲ್ಲಿ ಕುಂತ್ಕೊಂಡು? ಹಾಂ ಏನು ಮಾಡತ್ತೀರಿ ಬಂಗಾರಿ? ಬಂದ್ರಗೊಂಡು ಗೈಸ್. ಈಗ ಅದಕ್ಕೆ ನಮ್ಮ ಬಂಗಾರಿಗೆ ಚಿಕನ್ ತೊಂಬರಕ್ಕೆ ಹೋಗ್ತೀವಿ ಗೈಸ್. ನಮ್ಮ ತಮ್ಮ ಬಂದಿದ್ದ ಮನೆಗೆ. ನಾನು ಮಾಡಲಿ ಅಕ್ಷಯ್. ಹಾಯ್. ನನ್ನ ತಮ್ಮ ಬಂದಿದ್ದ ಮನೆಗೆ, ಚಿಕನ್ ತೊಗೊಂಬಂದು ಸಿಗ್ತೀನಿ ಗೈಸ್. ಗೈಸ್ ಈಗ ತಾನೇ ಚಿಕನ್ ಕಟ್ಸ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮಮ್ಮ ಕಾಲ್ ಮಾಡಿದ್ರು, ಇಲ್ಲೇ ಪಿಕ್ ಮಾಡೋಕ್ಕೆ ಬಾ ಅಂತ ಹೇಳಿದರು. ಇಲ್ಲೇ ಸ್ಟಾಪಲ್ಲಿ ಇಳಿತಾರಂತೆ, ಅದಕ್ಕೆ ಪಿಕ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಗೈಸ್. ಪಿಕ್ ಮಾಡಿಕೊಂಡು ನಮ್ಮ ಮನೆಗೆ ಹೋಗ್ಬೇಕೀಗ. ಬರ್ತಾ ಇದ್ದಾರಂತೆ, ಹೋಗಿ ಪಿಕ್ ಮಾಡೋಣ ಬನ್ನಿ ಗೈಸ್. ಮನೇಲಿ ನಮ್ಮಮ್ಮ ಬಂದು ಲಗೇಜ್ ಕೊಟ್ಟರು, ಇಸ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್ ಮನೆಗೆ. ನಮ್ಮಮ್ಮ ಬಂದು ಲಗೇಜ್ ಕೊಟ್ಟರು ಗೈಸ್, ಇಸ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಹೋಗಿ ಸಿಗ್ತೀನಿ ಗೈಸ್. ಗೈಸ್ ಫೈನಲಿ ಮನೆಗೆ ಬಂದೆ, ಬ್ಯಾಗ್ ಇಸ್ಕೊಂಡು ಬಂದೆ. ನಮ್ಮಮ್ಮ ನಮ್ಮ ಅಕ್ಕ ಎಲ್ಲೋ ಹೋಗ್ತೀನಂತ ಹಂಗೆ ಆಟೋದಲ್ಲಿ ಹೋದರು ಗೈಸ್. ಮತ್ತು ಬರ್ತಾರೆ ಅನ್ಸುತ್ತೆ, ಈಗ ಒಂದು 5 ನಿಮಿಷ ಬರ್ತಾರೆ. ನಮ್ಮ ಬಂಗಾರಿಗೆ ಚಿಕನ್ ತೊಂಬರಕ್ಕೆ ಹೋಗಿದ್ನಲ್ಲ ಗೈಸ್, ತಿಂತಾಯಿದೆ ನೋಡಿ. ತಿಂದು ಬಂಗಾರಿ ತಿಂದು ಸಾಕಾ? ಬೆಳಗ್ಗೆಯಿಂದ ಏನೂ ತಿಂತಾನೇ ಇಲ್ಲ ಗೈಸ್ ಅದು. ಅದಕ್ಕೆ ಓಕೆ, ನಾನ್ ವೆಜ್ ಅಂದರೆ ಇಷ್ಟ ಅಲ್ಲ, ಸುಮ್ಮನೆ ಅದು ತಂದು ಹಾಕ್ಬಿಟ್ರೆ ತಿನ್ನುತ್ತೆ ಅಂತ ಗೊತ್ತಿತ್ತ, ಅದಕ್ಕೆ ತೊಗೊಂಬಂದ್ಬಿಟ್ಟೆ ಗೈಸ್. ಸೊ ಗೈಸ್ ಫೈನಲಿ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ಬಾಯ್.